ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮ ಕುಸುಮಾಕರ್ ಅಂಬೇಕಲ್ಲು. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಏನಪ್ಪ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಹೂಲಾ ಹುಪ್ಸ್ ಇದನ್ನು ನೀವು ನೋಡಿರ್ಬೋದು. ಕೆಲವು ಮಕ್ಕಳ ಕೈಯಲ್ಲಿರುತ್ತೆ, ಕೆಲವೊಂದು ನೃತ್ಯ ತರಗತಿಗಳಲ್ಲಿರುತ್ತೆ, ಆಮೇಲೆ ವ್ಯಾಯಾಮಗಳನ್ನು ಮಾಡುವವರು ಇದನ್ನು ಉಪಯೋಗಿಸ್ತಾರೆ. ಇದರ ಉಪಯೋಗ ತುಂಬ ಕೂಡ ಇದೆ. ಆದರೆ ಕೆಲವರಿಗೆ ಇದನ್ನು ಏನು ಸೊಂಟದಲ್ಲಿ ತಿರುಗಿಸಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಹೇಗೆ ನಾವು ಸುಲಭವಾಗಿ ಈ ಒಂದು ಹೂಲಾ ಹುಪ್ಸನ್ನು ಕಲಿಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಜೊತೆಗೆ ಇದೊಂದು ಹೂಲಾ ಹುಪ್ಸನ್ನು ಕಲಿತ್ರೆ ನಮಗೆ ಅನೇಕ ರೀತಿಯಾದಂತಹ ಪ್ರಯೋಜನ ಕೂಡ ಇದೆ. ನಮ್ಮ ದೇಹಕ್ಕೆ ವ್ಯಾಯಾಮ ಕೂಡ ಆಗ್ತದೆ, ಜೊತೆಗೆ ನಾವು ಒಂದು ಫಿಟ್ನೆಸ್ ಆಗ್ತೇವೆ, ಜೊತೆಗೆ ನಮಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಈ ಒಂದು ಹೂಲಾ ಹುಪ್ಸ್ ತುಂಬ ಉಪಕಾರಿಯಾಗ್ತದೆ. ಇವತ್ತು ನಾನು ಯಾವ ರೀತಿ ಈ ಹೂಲಾ ಹುಪ್ಸನ್ನು ಸುಲಭವಾಗಿ ಕಲಿಯುವುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತೇನೆ. ಈ ಒಂದು ಹುಲ್ಲಾ ಹುಪ್ಸ್ ಕಲಿಬೇಕಂದ್ರೆ ನಮಗೆ 2 ಟಿಪ್ಸ್ಗಳು ಬೇಕಾಗುತ್ತೆ. 2 ಟಿಪ್ಸ್ ಅಂದರೆ 2 ಎಕ್ಸಸೈಸ್ಗಳು, ಅಂದರೆ ವ್ಯಾಯಾಮವನ್ನು ನಾವು ಮಾಡಬೇಕಾಗುತ್ತೆ. ಆ ವ್ಯಾಯಾಮ ಮಾಡ್ತಾ ಮಾಡ್ತಾ ನಮಗೆ ಹುಲ್ಲಾ ಹುಪ್ಸ್ ಬರ್ತದೆ. ಆಯಿತಾ? ಯಾವ ರೀತಿ ಅಂತ ನಾನು ಹೇಳಿಕೊಡ್ತೇನೆ. ಮೊದಲಿಗೆ ನಮ್ಮ 2 ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು, ಗ್ಯಾಪಲ್ಲಿ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ಮಾಡಿದರೆ ಖಂಡಿತವಾಗಿ ಸಾಧ್ಯ ಆಗೋದು. ಸೊಂಟದಲ್ಲಿ ತಿರುಗಿಸುವಾಗ ಹುಲ್ಲಾ ಹುಪ್ಸ್ ಅದು ಕೆಳಗೆ ಬಿದ್ದು ಹೋಗುತ್ತೆ. ನಾವು ಸ್ವಲ್ಪ ಕಾಲನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು. ಇಟ್ಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಈಗ ಸ್ವಲ್ಪ ಈ ರೀತಿಯಾಗಿ ನಾವು ಈ ಒಂದು ಎಕ್ಸಸೈಸನ್ನು ಮಾಡಬೇಕು. ಈ ಒಂದು ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಮಗೆ ಹುಲ್ಲಾ ಹುಪ್ಸ್ ತಾನಷ್ಟಕ್ಕೆ ತಿರುಗುತ್ತಾ ಹೋಗ್ತದೆ. ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ನಾನು ಹುಲ್ಲಾ ಹುಪ್ಸ್ ಇಲ್ಲಿ ಈ ರೀತಿ ಇದು ಉಂಟಲ್ವಾ, ಇದು ಇಲ್ಲಿ ಇಟ್ಕೊಂಡಿದ್ದೇನೆ. ನಾನು ಕೈ ಕೂಡ ಹಾಗೆ, ನನ್ನ 2 ಕೈಗಳನ್ನು ನೋಡಿ ಈ ರೀತಿ ಉಂಟು, ಈ ರೀತಿ ಇಟ್ಕೊಂಡಿದ್ದೇನೆ. ನಾವೇನು ಮಾಡಬೇಕಂದ್ರೆ ಈ ಸೈಡಿಂದ ಹೀಗೆ ತಿರುಗಿಸಿ ಬಿಡಬೇಕು, ಓಕೆನಾ? ಮತ್ತು ನಿಮ್ಮ ಒಂದು ದೃಷ್ಟಿ ಉಂಟಲ್ಲ, ಎದುರುಗಡೆ ನೋಡ್ತಾ ಇರಬೇಕು. ನೀವು ಆ ಕಡೆ ಈ ಕಡೆ ನೋಡಿದರೆ ಅದು ಬಿದ್ದು ಹೋಗುತ್ತೆ. ಕಾಲನ್ನು ಕೂಡ ಈ ರೀತಿ ಬೆಂಡ್ ಮಾಡುವಾಗೆಲ್ಲ ಇಲ್ಲ, ನಾವು ಸ್ಟ್ರೈಟಾಗಿ ನಿಂತ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು. ಬೆನ್ನಿಗೆ ಹಿಂದುಗಡೆ ಇದು ಟಚ್ ಆಗಿರಬೇಕು ಈ ರೀತಿ. ಈಗ ನಾನು ನೋಡಿ ಬಲದಿಂದ ಎಡಕ್ಕೆ ತಿರುಗಿಸಿ ಬಿಡ್ತೇನೆ ನೋಡಿ. ಆಗ ನಾನು ಮಾಡಿದ ಎಕ್ಸಸೈಸನ್ನು ಈಗ ನಾನು ಮಾಡ್ತಾ ಇದ್ದೇನೆ ನೋಡಿ. ಆರಾಮಾಗಿ ಮಾಡ್ತಾ ಇದ್ದೇನೆ, ಯಾವುದೇ ರೀತಿಯ ಸುಸ್ತಿಲ್ಲ, ಏನಿಲ್ಲ. ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಬಲಕಾಲು ಅಥವಾ ಎಡಕಾಲು ಆಗ್ಬೋದು, ಇದನ್ನು ಹೀಗೆ ಮುಂದೆ ಇಟ್ಕೊಳ್ಬೇಕು. ಇಟ್ಕೊಂಡು ಈ ರೀತಿ ಮಾಡಬೇಕು. ಯಾವ ರೀತಿ? ಈ ರೀತಿ ಬೆಂಡ್ ಆಗಬಾರ್ದು. ನಾವು ಮಾಡ್ತಿರುವಾಗ ಈ ರೀತಿ ಬೆಂಡ್ ಆಗಬಾರ್ದು. ಸ್ಟ್ರೈಟ್ ಆಗಿ ನಿಂತ್ಕೊಂಡು ಈ ರೀತಿ ಮಾಡಬೇಕಾಗ್ತದೆ. ಹೀಗೆ ಇದು 2 ಕೂಡ ನೀವು ಎಕ್ಸಸೈಸ್ ನೀವು ಕಲಿಬೇಕಾಗ್ತದೆ. 2 ಟಿಪ್ಸ್ನ ಮೂಲಕ ನಾವು ಹೂಲಾ ಹುಪ್ಸನ್ನು ಕಲಿಬೇಕಂದ್ರೆ ಈ 2 ಟಿಪ್ಸ್ ನಿಮಗೆ ತುಂಬ ಮುಖ್ಯವಾಗಿರ್ತದೆ. ಈಗ ನೋಡಿ, ನಾನು ಕರೆಕ್ಟಾಗಿ ಮಾಡ್ತೇನೆ, ನೋಡ್ಕೊಳ್ಳಿ ನೋಡಿ. ಈ ರೀತಿ ಈಗ ನಾನು ಮಾಡ್ತಾ ಇದ್ದೇನೆ, ಯಾವುದೇ ರೀತಿಯಾಗಿ ಬೀಳ್ತಾ ಇಲ್ಲ. ಅದೇ ನಾನು ಸ್ವಲ್ಪ ಹೀಗೆ ಮಾಡಿದೆ ಅಂತ ಹೇಳಿದರೆ ನೋಡಿ, ಅದು ಬಿದ್ದು ಹೋಗುತ್ತೆ. ಕಾಲನ್ನು ಸ್ವಲ್ಪ ಹೀಗೆ ಮಾಡುವಾಗ ಅದು ಕೆಳಗೆ ಬಿದ್ದು ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬಾರ್ದು ಅಂತ ಹೇಳಿದರೆ, ಕೆಳಗೆ ನೋಡಬಾರ್ದು ಅಥವಾ ಕಾಲನ್ನು ಈ ಥರ ಬೆಂಡ್ ಮಾಡಬಾರ್ದು.